ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕೀಪ್ ಸಪೋರ್ಟಿಂಗ್. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ಜಾತ್ರೆಗೆ ಹೋಗ್ತಾ ಇದ್ದೀವಿ. ನಮ್ಮ ಚಿಕ್ಕಮ್ಮರ ಮನೆ ಜಾತ್ರೆ. ನೋಡಿ ರಿಯಾ ಎಷ್ಟು ಖುಷಿಲಿದ್ದಾಳೆ ಅಂತ. ಎಲ್ಲ ಜಾತ್ರೆಗೆ ರೆಡಿ ಆಗ್ತಾ ಇದ್ದೀವಿ. ಅಲ್ಲಿ ನೋಡಿ ಹೇಗೆ ಆಡ್ತಾ ಇದ್ದಾಳೆ ಅಂತ ರಿಯಾ ಐಸ್ ಕ್ರೀಮ್ ಇಟ್ಕೊಂಡು. ಇವರು ನಮ್ಮ ಅಜ್ಜಿ, ಅವರು ನಮ್ಮ ಚಿಕ್ಕಮ್ಮ, ನಮ್ಮ ಅಮ್ಮನ ತಂಗಿ. ಆ ಕಡೆ ಲಾಸ್ಟಲ್ಲಿದ್ದಾರಲ್ಲ ಅವರು ನಮ್ಮ ಅತ್ತೆ. ಅಲ್ಲಿ ನೋಡಿ ರಿಯನ್ನ ನಮ್ಮಮ್ಮ ಒಳಗೆ ಹೋದ್ರು ಅನಿಸುತ್ತೆ. ಪರ್ಪಲ್ ಕಲರ್ ಸ್ಯಾರಿ ಹಾಕಿದ್ರಲ್ಲ ಅವರು ನಮ್ಮಮ್ಮ. ಫೈನಲಿ ಜಾತ್ರೆಗೆ ಹೋಗ್ತಾ ಇದ್ದೀವಿ ನೆಡ್ಕೊಂಡು. ಜಾತ್ರೆಲಿ ಏನೆಲ್ಲ ತಗೊಂಡ್ವಿ, ಎಷ್ಟು ಮಸ್ತ್ ಮಾಡಿದ್ವಿ. ರಿಯಾ ಹೇಗೆ ಆಡಿದ್ಲು ಜಾತ್ರೆಯಲ್ಲಿ ಎಲ್ಲ ತೋರಿಸ್ತೀನಿ ಬನ್ನಿ. ನಮ್ಮಮ್ಮವ್ರು ನನ್ನೇ ಬಿಟ್ಟು ಹೋಗ್ತಾ ಇದ್ದಾರೆ. ರಿಯಾ ನೋಡಿ ವಿಡಿಯೋ ಮಾಡ್ತೀನಿ ರಿಯಾ ನೋಡು ಅಂದರೆ ರಿಯಾ ನೋಡೋ ಹಾಗೆ ಇಲ್ಲ. ಆ ಕಡೆಗೆ ತಿರುಗ್ತಿದ್ದಾಳೆ. ಪೋಸ್ ಕೊಡಿ ರಿಯಾ ಆದ್ರೂ ಕೊಡ್ತಾಯಿಲ್ಲ. ಕೊಡಲ್ಲ ಅಂತ ಕುಡ್ದವ್ರಷ್ಟೇ ಅಂದ್ಬಿಟ್ಟು ಸುಮ್ಮನೆ ಬಂದ್ವಿ. ರಿಯಾ ನೋಡಿ ಔಟ್ಫಿಟ್ ಅದು ಆವಾಗಲೇ ವಿಡಿಯೋ ನೋಡಿದ್ರಲ್ಲ, ಆ ವಿಡಿಯೋದಲ್ಲಿ ಚೇಂಜ್ ಇತ್ತು ಡ್ರೆಸ್ಸು. ಈ ವಿಡಿಯೋದಲ್ಲಿ ನೋಡಿ ಚೇಂಜ್ ಇದೆ. ಅವರೇ ನಮ್ಮಮ್ಮ. ಫೈನಲಿ ಜಾತ್ರೆಗೆ ಎಂಟ್ರಿ ಆದ್ವಿ. ಅದು ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚು. ಈ ಅಂಗಡಿಲೇ ಈಗ ಐಸ್ ಕ್ರೀಮ್ ಕೊಡಿಸಿದ್ದು. ಜಾತ್ರೆ ಒಳಗೆ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಜನ ಇದ್ದರು ಫ್ರೆಂಡ್ಸ್. ಇದಿನ್ನೂ ಎಂಟ್ರ್ ಆಗ್ತಾ ಇರೋದು. ಒಳಗಡೆ ಅಂತೂ ತುಂಬ ಜನ ಇದ್ದರು. ಇದೇ ರೀಗೆ ಐಸ್ ಕ್ರೀಮ್ ಕೊಡಿಸಿರೋದು. ಬಟ್ ಅವಳಿಗೆ ತಿನ್ನೋಕ್ಕೆ ಬಿಟ್ಟಿಲ್ಲ. ನಾವು ಕೊಟ್ಟಿದ್ದೀವಿ ಅಷ್ಟೇ. ಅವಳಿಗೆ ಬೇಗ ಶೀತ ಆಗಿಬಿಡುತ್ತೆ, ಹಾಗಾಗಿ ತಿನ್ನೋದು ಬೇಡ ಅಂದ್ಬಿಟ್ಟು ಓಪನ್ ಮಾಡಿಕೊಟ್ಟಿಲ್ಲ. ಹಾಗೆ ಕೈ ಕೊಟ್ವಿ. ಅಳ್ತಾ ಇದ್ಲಲ್ಲ, ಸಮಾಧಾನ ಮಾಡ್ಕೊಳ್ಳಿ ಅಂತ. ಅದನ್ನೇ ಖುಷಿಲಿ ಮುತ್ತು ಕೊಡ್ತಾ ಇದ್ದಾಳೆ. ಫೈನಲಿ ಜಾತ್ರೆ ಒಳಗೆ ಎಂಟ್ರಿ ಆದ್ವಿ. ನೋಡಿ ನಾನು ಹೇಳಿಲ್ವಾ, ಓತು ಅಷ್ಟೊಂದು ಜನ ಕಾಣಲಿಲ್ಲ. ಈಗ ನೋಡಿ ಎಷ್ಟೊಂದು ಜನ ಇದ್ದಾರೆ. ಇನ್ನೂ ಜನ ಇದ್ದಾರೆ ಒಳಗಡೆ ಮಾತ್ರ. ನನಗಂತೂ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ತುಂಬ ಜನ ಇದ್ದರು. ನಾನು ಸ್ವಲ್ಪ ವೀಡಿಯೋ ಮಾಡಿದೆ, ನನ್ನ ತಂಗಿ ಸ್ವಲ್ಪ ವೀಡಿಯೋ ಮಾಡಿದ್ಲು. ನೋಡಿ ಕೀ ಬನ್ಸ್ಗಳು, ಕಬ್ಬಿನ ಜ್ಯೂಸಿಂದು ವೆನೈಟಿ ಬ್ಯಾಗ್ಗಳು ಅಂತೂ ಚೆನ್ನಾಗಿದ್ದು. ಬ್ಯಾಗ್ಸ್ ಇದೆಯಲ್ಲ ಅಲ್ಲಿ ತುಂಬ ಚೆನ್ನಾಗಿದ್ದು ಬ್ಯಾಗ್ಗಳು. ತೇರ ಹತ್ರ ದೇವ್ರು ಕುಣಿತಾ ಇದ್ವು. ವೀಡಿಯೋ ಮಾಡೋಣ ಅಂದರೆ ತುಂಬ ಜನ ಇದ್ದರು, ಹಾಗಾಗಿ ಹೋಗಲಿಲ್ಲ. ಅವಳಿಗೆ ಒಂದು ಟೋಪಿ ಕೊಡ್ಸೋಣ ನನ್ನ ತಂಗಿಗೆ ಅಂತ ಬಂದೆ. ಬಟ್ ಅವಳು ಟೋಪಿ ಬೇಡ ಅಂದ್ಲು. ಸರಿ ಆಯಿತು, ಗ್ಲಾಸ್ ಕೊಡ್ಸೋಣ ಅವಳಿಗೊಂದು ಅಂದ್ಬಿಟ್ಟು ಕರ್ಕೊಂಬಂದಿದ್ದೀನಿ. ತುಂಬ ಚೆನ್ನಾಗಿದ್ದು. ಹೋಲ್ಸೇಲ್ ರೇಟಲ್ಲೂ ಇದ್ದು. ಏನು ತೊಗೊಳ್ಳಿ 100 ರೂಪಾಯಿ, 150, 200 ಇದೇ ಬಜೆಟಲ್ಲಿತ್ತು. ನಮಗೂ ವರ್ತ್ ಅನ್ನಿಸ್ತು, ತೊಗೊಂಡ್ವಿ. ನಾವು ಕೂಗ್ತಾ ಇದ್ದೀವಿ, ಅವ್ರಿಗೆ ಕೇಳಿಸ್ತಾನೆ ಇಲ್ಲ. ಅವಳೇ ನನ್ನ ತಂಗಿ. ಫೈನಲಿ ಅವಳಿಗೆ ಬ್ಲೂ ಕಲರ್ ತೊಗೊಂಡ್ವಿ. ಬ್ಲೂ ಕಲರ್ ಅಂದರೆ ಫುಲ್ ಬ್ಲೂ ಇರಲಿಲ್ಲ, ಸ್ಕೈ ಬ್ಲೂ ಆಮೇಲೆ ಪರ್ಪಲ್ ಅವೆಲ್ಲ ಶೇಡೆಡ್ ಇತ್ತು. ತೊಗೊಂಡ್ವಿ. ನಾನು ಹಾಕ್ಕೊಳ್ಳೋಣ ಅಂದ್ಬಿಟ್ಟು, ಯಾಕೋ ಇಷ್ಟ ಆಯಿತು, ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಂಡೆ. ಚೆನ್ನಾಗಿ ಕಾಣ್ತಾಯಿದ್ರೆ ಕಮೆಂಟ್ ಮಾಡಿ. ಇಲ್ಲಿ ನೋಡಿ ರಿಯನ್ನ ಕಬ್ಬಿನ ಜ್ಯೂಸ್ ಬೇಕಂತ. ಅವರೇ ನಮ್ಮಪ್ಪ ಫ್ರೆಂಡ್ಸ್. ಅವರು ನಮ್ಮಪ್ಪನ ಹತ್ರ ಹೋಗ್ಬಿಟ್ಟು ಜ್ಯೂಸ್ ಕುಡಿತಾ ಇದ್ದಾಳೆ, ಕಬ್ಬಿನ ಜ್ಯೂಸ್. ನಮ್ಮ ಅಪ್ಪಾಜಿ ನನಗೆ ಬೇಕಂತ ಕೇಳಿಲ್ಲ, ಅವಳಿಗೆ ಮಾತ್ರ ಕೊಡಿಸ್ತಾ ಇದ್ದಾರೆ. ಕುಡಿತಾ ಇದ್ದಾಳೆ. ನಮ್ಮ ಅಪ್ಪಾಜಿ ನನ್ನ ತಂಗಿಯರನ್ನ ಕರಿತಾ ಇದೆ ನೋಡಿ. ಅವರೇನು ಇಬ್ಬರು ನನ್ನ ತಂಗಿ, ನಮ್ಮ ಚಿಕ್ಕಮ್ಮನ ಮಕ್ಕಳು. ಅವಳು ನನ್ನ ಫಸ್ಟ್ನೇ ತಂಗಿ, ಆ ಕಡೆ ಇರೋಳು 2ನೇ ತಂಗಿ, ನಮ್ಮ ಚಿಕ್ಕಮ್ಮನ ಮಕ್ಕಳು. ನಮ್ಮ ರಿಯಾ ಇಷ್ಟೇ, ಕುಡಿಯಲ್ಲ ಅವಳು. ಇದು ನಮ್ಮ ಫ್ಯಾಮಿಲಿ. ತೇರು ಬಿದ್ದಿಲ್ಲ, ಹಾಗೆ ಸ್ವಲ್ಪ ಫೋಟೋ ತಗೊಳ್ಳೋಣ ಅಂತ ಹೋದ್ವಿ. ಇವಳು ಫೋಟೋ ತೆಗ್ದಿಲ್ಲ, ವೀಡಿಯೋ ಮಾಡಿದ್ದಾಳೆ. ಹಾಗಾಗಿ ವೀಡಿಯೋನೇ ಅಪ್ಲೋಡ್ ಮಾಡಿದೆ. ರಿಯಾ ಕಾಣೆ ಆಗಿದ್ದಾಳೆ. ಬನ್ನಿ ರಿಯಾ ಎಲ್ಲಿದ್ದಾಳೆ ಅಂತ ತೋರಿಸ್ತೀನಿ. ಫುಲ್ ಕಾಣೆ ಆಗಿಬಿಟ್ಟಿದ್ದಾಳೆ. ನೋಡಂಗೆ ಗೆಸ್ ಮಾಡಿ ರಿಯಾ ಎಲ್ಲಿದ್ದಾಳೆ ಅಂತ.
ನನಗೆ ರಿಯಾ ಕಂಡ್ಲು, ಅವಳ ಹತ್ರ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ತುಂಬ ಜನ ಅಂದರೆ ತುಂಬ ಜನ. ನಾನು ಹೇಳಲಿಲ್ವಾ, ಹಿಂದೆಯಿಂದ ಜನ ಕಾಣ್ತಾ ಇರಲಿಲ್ಲ, ಫ್ರಂಟ್ ಅವರಂತೂ ತುಂಬ ಜನ. ನನಗೆ ದೇವ್ರು ನೋಡೋಕ್ಕೆ ಆಗ್ತಿರಲಿಲ್ಲ. ನಾನಂತೂ ಕಾಲಿಗೆ ನಿಗ್ರಿ ನೋಡ್ತಾ ಇದ್ದೆ. ಅಲ್ಲಿ ನೋಡಿ ಆಲ್ರೆಡಿ ಬಲೂನ್ ತೆಗೆಸ್ಕೊಂಡಿದ್ದಾಳೆ. ನಾವಿಲ್ಲಿ ಎಲ್ಲಿ ರಿಯಾ ಅಂತ ಹುಡುಕ್ತಿದ್ರೆ ಅವಳು ನಮ್ಮ ಅಪ್ಪಾಜಿ ಹತ್ರ ಹೋಗಿ ಬಲೂನ್ ತೊಗೊಂಡು ಎಂಜಾಯ್ ಮಾಡ್ತಾಯಿದ್ದಾಳೆ ಜಾತ್ರೆನ. ಯಾರಿಗೂ ಕೊಡ್ತಾಯಿಲ್ಲ ಬಲೂನ್. ನನಗೆ ಕೊಡು ಅಂದರೆ ಕೊಟ್ಟಿಲ್ಲ, ನನಗೂ ಗ್ಲಾಸ್ ಬೇಕು ಅಂತ ಹೇಳ್ತಾ ಇದ್ದಾಳೆ. ಆಯಿತು ಅಂದ್ಬಿಟ್ಟು ಕೊನೆಗೆ ಗ್ಲಾಸ್ ಹಾಕಿದ್ವಿ. ಹೇಗಿದ್ದಾಳೆ ಕಮೆಂಟ್ ಮಾಡಿ. ಅಲ್ಲೋಡಿ ಅವಳು ಖುಷಿನ. ಅವಳಂತೂ ತುಂಬ ಎಂಜಾಯ್ ಮಾಡಿದ್ಲು ಜಾತ್ರೆಯಲ್ಲಿ. ತುಂಬ ಅಂದರೆ ತುಂಬ. ನಮಗಿಂತ ಜಾಸ್ತಿ ಶಾಪಿಂಗ್ ಮಾಡಿದ್ದು ರಿಯಾ. ನಾವೇನೂ ತೊಗೊಂಡಿಲ್ಲ, ಬರೀ ಅವಳಿಗೆ ತೊಗೊಂಡಿದ್ದೇ ಆಯಿತು. ಎಲ್ಲ ಅವಳು ನೋಡೋದೇ ಆಯಿತು ಜಾತ್ರೆಯಲ್ಲಿ. ನಾನು ಹಾಗೆ ಒಂದು ವೀಡಿಯೋ ಮಾಡೋಣ ರಿಯನ್ ಜೊತೆ ನಮ್ಮ ಅಪ್ಪಾಜಿ ಜೊತೆ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡ್ತಾ ಇದ್ದೀನಿ. ಅಲ್ಲಿ ನೋಡಿ ಆದರೂ ಕಿತಾಪತಿ ಎಷ್ಟು ಮಾಡ್ತಾಳೆ ಅಂತ. ನಮ್ಮ ಅಮ್ಮರ ಹತ್ರ ಕರ್ಕೊಂಬಂದ್ವಿ ಅವಳನ್ನ. ಅವಳಂತೂ ತೆಗಿಯೋಳು ಹಾಕ್ಕೊಳ್ಳೋಳು ಗ್ಲಾಸ್ನ. ನನ್ನ ತಂಗಿಗೆ ಭಯ, ಎಲ್ಲಿ ಮುರಿದಾಕೊಳ್ಳು ಅಂತ. ಅವಳ್ದಲ್ವಾ ಅದು, ಅದಕ್ಕೆ. ಅಲ್ಲಿ ನೋಡಿ ಯಾರಿಗೂ ಕೊಡ್ತಾಯಿಲ್ಲ, ಫೋನ್ಗೆ ಹೊಡಿತಾಳೆ ಅವಳಂತೂ. ಫೈನಲಿ ನೋಡಿ ದೇವ್ರುಗಳನ್ನ ಈಗ ಕಾಣಿಸ್ತಾ ಇದ್ದಾವೆ. ಅಂದರೆ ನಾವು ನಿಂತಿದ್ದ ಹತ್ರನೇ ಸ್ವಲ್ಪ ಹಿಂದೆ ಬಂದು ದೇವರು, ಹಾಗಾಗಿ ವೀಡಿಯೋ ಮಾಡ್ತಾ ಇದ್ದೀನಿ. ತೇರಿನ್ನೂ ಎಳ್ದಿಲ್ಲ, ತೇರು ಎಳಿಯೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ತೇರು ಎಳಿಯೋಕ್ಕಿಂತ ಮುಂಚೆ ದೇವರೆಲ್ಲ ಪೂಜೆ ಮಾಡಬೇಕು. ದೇವ್ರ ಕಡೆಯೆಲ್ಲ ತೇರು ಸುತ್ತ ಕಾಯಿ ಹೊಡಿಸ್ತಾರೆ. ಕಾಯಿ ಹೊಡ್ಸಾದ್ಮೇಲೆ ತೇರು ಎಳಿಯೋದು. ಅಲ್ಲಿ ನೋಡಿ ಜನಗಳನ್ನ ಮೇಲೆಲ್ಲ ನಿಂತಿದ್ದಾರೆ. ಅಷ್ಟೊಂದು ರಶ್ಶು ಫ್ರೆಂಡ್ಸ್, ತುಂಬ ಅಂದರೆ ತುಂಬ. ನಾವಂತೂ ಫುಲ್ ಹಿಂದೆ ನಿಂತಿದ್ವಿ. ತೇರು ಸ್ಟಾರ್ಟ್ ಆಯ್ತಲ್ಲ ಅಂದ್ಬಿಟ್ಟು ತೇರಿಗೆ ಬಾಳೆಹಣ್ಣು ಹೊಡಿಯೋಣ ಅಂತ ಬಾಳೆಹಣ್ಣು ತಗೊಳಕ್ಕೆ ಬಂದ್ವಿ. ಬಾಳೆಹಣ್ಣು ತೊಗೊಂಡ್ವಿ, ಹೋದ್ವಿ. ತೇರು ಎಳಿತಾ ಇದ್ದಾರೆ. ಫೈನಲಿ ತೇರು ಎಳ್ದಾಯಿತು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡೋಕ್ಕೆ. ನೋಡಿ ತೇರು ಎಳಿಬೇಕಾದ್ರೆ ದೇವರುಗಳೆಲ್ಲ ಆ ಥರ ಹಿಂಭಾಗ ಹೋಗ್ತವೆ. ತೇರು ಅಂದರೆ ತೇರು ನೋಡಿಕೊಂಡು ಹೋಗ್ತಾ ಇರ್ತವೆ. ಹಿಂಭಾಗ ನೋಡಿ ಹೋಗ್ತಾ ಇದೆಯಲ್ಲ. ಅಥವಾ ತುಂಬ ದೇವ್ರುಗಳು ಬಂದಿದ್ದು. ಆ ದೇವ್ರುಗಳ ಹೆಸರೆಲ್ಲ ನನಗೆ ಗೊತ್ತಿಲ್ಲ. ತುಂಬ ದೇವ್ರುಗಳು ಬಂದಿದ್ದು. ಗುತ್ತಿಗೆರೆಯಲ್ಲಿರೋದು ರಂಗನಾಥ ಸ್ವಾಮಿ ಅಂತ. ಆ ರಂಗನಾಥ ಸ್ವಾಮಿದು ತೇರು. ಅಲ್ಲಿ ಚೆಲುವರಾಯ ಸ್ವಾಮಿ, ದೂತರಾಯ ಸ್ವಾಮಿ ಅಂತ ಇದೆ. ಇನ್ನೊಂದು ಏನು ಹೇಳ್ಬೇಕಂದ್ರೆ, ಗುತ್ತಿಗೆರೆ ರಂಗನಾಥ ಸ್ವಾಮಿ ಮತ್ತು ನಮ್ಮೂರು ರಂಗನಾಥ ಸ್ವಾಮಿ ಸ್ವಂತ ಅಣ್ಣ ತಮ್ಮಂದ್ರಂತೆ. ಏನೋ ಒಂದು ಆಗಿನ ಕಾಲದಲ್ಲಿ ಹೇಳ್ತಾಯಿದ್ರು ಕಥೆನ. ಏನೋ ಒಂದು ಕಾರಣಕ್ಕೆ ಆ ರಂಗನಾಥ ಸ್ವಾಮಿ ನಾನು ಇಲ್ಲೇ ನೆಲೆ ನಿಲ್ಲಿಸ್ತೀನಿ, ನಾನು ಬರಲ್ಲ ಅಂತ ಹೇಳಿಬಿಟ್ಟು ಅಲ್ಲೇ ನೆಲೆ ನಿಲ್ತಂತೆ. ನಮ್ಮ ರಂಗನಾಥ ಸ್ವಾಮಿ ಸರಿ ಆಯಿತು ನೀನು ಇಲ್ಲೇ ಇರು, ನಾನು ಪಕ್ಕದೂರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಒಂದು ಹೆಜ್ಜೆ ಮುಂದೆ ಬಂದು ನಮ್ಮೂರಲ್ಲಿ ನೆಲೆ ನಿಲ್ಲಿಸಿದೆ. ನಮ್ಮೂರಿಗೂ ಆ ಊರಿಗೂ ತುಂಬ ಏನು ಡಿಸ್ಟೆನ್ಸ್ ಇಲ್ಲ, ಒಂದು 5 or 6 ಕಿಲೋಮೀಟರ್ ಅನಿಸುತ್ತೆ. ಅಲ್ಲಿ ನೋಡಿ ತುಂಬ ಜನ. ತೇರೆಳ್ದಾಯಿತು, ಪ್ರಸಾದ ಇಸ್ಕೊಳ್ಳೋಣ ಅಂತ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಬಾಯ್ಸ್ ಒಂದು ಕ್ಯೂ, ಗರ್ಲ್ಸ್ ಒಂದು ಕ್ಯೂ ಮಾಡಿಸಿದ್ರು. ನೋಡಿ ಎಷ್ಟು ಜನ ಇದ್ದಾರೆ. ಹುಡುಗರದ್ದು ಅಷ್ಟೊಂದು ದೊಡ್ಡ ಕ್ಯೂ ಇರಲಿಲ್ಲ, ನಮ್ಮದೇ ತುಂಬ ದೊಡ್ಡ ಕ್ಯೂ. ಪೊಲೀಸ್ನವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಫೈನಲಿ ಪ್ರಸಾದ ಇಸ್ಕೊಳ್ಳೋಣ ಅಂದ್ಬಿಟ್ಟು ಬಂದ್ವಿ. ಅಲ್ಲಿ ನೋಡಿ ಅವರೆಷ್ಟು ಫ್ರೀಯಾಗಿ ಹೋಗ್ತಾಯಿದ್ದಾರೆ, ನಾವು ಎಷ್ಟು ಇಕ್ಕಟ್ಟಲ್ಲಿ ಹೋಗ್ತಾಯಿದ್ವಿ ಗೊತ್ತಾ. ಪ್ರಸಾದ ಇಸ್ಕೊಳ್ಳೋಣ ಅಂತ ಕ್ಯೂ ಅಲ್ಲಿ ನಿಂತಿದ್ವಿ. ಪ್ರಸಾದದ ಹತ್ರ ಬರೋದೇ ಆಯಿತು 1/4 ಗಂಟೆ. ತುಂಬ ರಶ್ ಇತ್ತು. ನನ್ನ ತಂಗಿ ಮುಂದೆ ಇರೋದು, ನಾನು ವೀಡಿಯೋ ಮಾಡ್ತಾ ಹೋಗ್ತಾ ಇದ್ದೀನಿ. ಆ ಕಡೆ ಇದ್ದಾರಲ್ಲ ಅವರು, ಪರ್ಪಲ್ ಕಲರ್ ಶರ್ಟು ಅವಾಗಲೇ ನೋಡಿದ್ರಲ್ಲ ಅವರು ನಮ್ಮ ಚಿಕ್ಕಪ್ಪ. ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ಮೊಸರನ್ನ ಮತ್ತು ಪಲಾವ್ ಮಾಡಿಸಿದ್ರು. ಮೊಸರನ್ನಕ್ಕೆ ಆ ದಾಳಿಂಬೆ ಎಲ್ಲ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ಪಲಾವು ತುಂಬ ಟೇಸ್ಟಿಯಾಗಿತ್ತು. ಕೊನೆಗೆ ಹೋಗ್ತಾ ಪಲಾವ್ ಖಾಲಿ ಆಯ್ತಂತೆ. ಅಂದರೆ ತುಂಬ ಜನ ಅಲ್ವಾ, ಹಾಗಾಗಿ ಪಲಾವ್ ಖಾಲಿ ಆಗಿತ್ತಂತೆ. ಮೊಸರನ್ನ ಇದೆ ಅಂತಿದ್ರು ನಮ್ಮ ಚಿಕ್ಕಪ್ಪ. ಫೈನಲಿ ಪ್ರಸಾದ ತೊಗೊಂಬರ್ತಾ ಇದ್ದೀವಿ. ನಮ್ಮ ಚಿಕ್ಕಮ್ಮ ಅವರೆಲ್ಲ ಫಸ್ಟೇ ಕ್ಯೂ ಅಲ್ಲಿ ನಿಂತ್ಕೊಂಡು ತಗೊಂಡು ನಿಂತಿದ್ದಾರೆ. ನಾನೇ ಲೇಟಾಗಿ ತಗೊಂಬರ್ತಾ ಇರೋದು. ರಿಯಾ ನೋಡಿ ಅಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ದಾಳೆ. ಅಪ್ಪ ಅಲ್ಲಿ ನೋಡಿ ಬಾಯ್ನ. ನಮ್ಮ ಅಪ್ಪಾಜಿ ಹತ್ರ ಹೋಗಿ ಎಲ್ಲ ಶಾಪಿಂಗ್ ಮಾಡೋದೆ ಅವಳು ಅಂತೂ. ಜಾತ್ರೆ ತೋರಿಸೋಣ ಅಂದ್ಬಿಟ್ಟು ನಾನು ನನ್ನ ತಂಗಿ ಹತ್ರ
ಫೋನ್ ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ. ಆದರೂ ಮುಂದೆ ಹೋಗೋಕೆ ಆಗ್ತಾನೆ ಇರಲಿಲ್ಲ, ತುಂಬ ಅಂದರೆ ತುಂಬ ಜನ ಇದ್ದರು. ಹೋಗ್ತಾ ಹೋಗ್ತಾ ಅಂತೂ ತುಂಬ ರಶ್ ಆಯಿತು. ತೋರ್ಸೋಣ ಅಂತ ಹೋಗ್ದಳು, ತುಂಬ ರಶ್ ಆಯಿತು ಅಂದ್ಬಿಟ್ಟು ಅರ್ಧಕ್ಕೆ ಸಾಕು ಫೋನ್ ಕೊಡು ಅಂತ ಫೋನ್ ಇಸ್ಕೊಂಡೆ, ನಾನೇ ತೋರಿಸ್ತೀನಿ ಅಂತ. ಹೋಗ್ಬೇಕಾದ್ರೆ ಗೊಂಬೆಗಳು ಸಿಕ್ಕಿದ್ವು. ಆ ಗೊಂಬೆಗಳೇ ಕಿತ್ತಾಡ್ತಾಯಿದ್ದೆ. ನನಗೆ ಇನ್ನೂ ತುಂಬ ಖುಷಿ ಆಯಿತು. ಅದಾದ ತಕ್ಷಣ ರಿಯನ್ ಕರ್ಕೊಂಬಂದ್ವಿ. ಅಲ್ಲಿ ನೋಡಿ, ರಿಯಾ ಐಸ್ ಕ್ಯಾಂಡಿ ತಿನ್ಸೋಕೆ ಹೋಗ್ತಾ ಇದ್ದಾಳೆ ಗೊಂಬೆಗೆ. ಅವ್ರು ಆ್ಯಕ್ಚುಲಿ ಏನು ಅಂದ್ಕೊಂಡ್ರು, ಫೋಟೋ ತೆಗಿತಿದ್ದೀನಿ ಅಂತ ಪೋಸ್ ಕೊಡ್ತಾ ಇದ್ದಾರೆ. ಬಟ್ ನಾನು ವೀಡಿಯೋ ಮಾಡ್ತಾಯಿದ್ದೆ. ಜಾತ್ರೆ ಅಂದರೆ ಸ್ವೀಟ್ಗಳಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಇಲ್ಲಿ ನೋಡಿ ಸ್ವೀಟ್ ಅಂಗಡಿಗಳು. ನನಗಂತೂ ಜಿಲೇಬಿ ಬಿಸಿದು ಹಾಕ್ತಾಯಿದ್ರು, ಬಾಯಲ್ಲಿ ನೀರೇ ಬರ್ತಾಯಿತ್ತು. ರೀಂದು ನೋಡಿ ಡ್ಯಾನ್ಸ್ನ. ಅವಳನ್ನ ಮನೆಗೆ ಬಿಟ್ಬಿಟ್ಟು ಪ್ರಸಾದ ಕೊಟ್ಟಿದ್ರಲ್ಲ ಅದು ತಿಂದ್ಬಿಟ್ಟು ರಿಯೂನ ಮನೇಲಿ ಬಿಟ್ಬಿಟ್ಟು ಹೋಗೋಣ, ಜಾತ್ರೆ ಫುಲ್ ತೋರ್ಸೋಣ ಅಂದ್ಬಿಟ್ಟು ಅವಳನ್ನ ಕರ್ಕೊಂಬರ್ತಾ ಇದ್ದೀವಿ. ನಾನು ನೋಡಿ ಪ್ರಸಾದ ತೊಗೊಂಡು ಮನೆ ಹತ್ರ ಬರ್ತಾಯಿದ್ದೀನಿ. ನನ್ನ ತಂಗಿ ವೀಡಿಯೋ ಮಾಡಿದ್ದಾಳೆ. ಆದರೆ ಜಾತ್ರೆಯಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಕೊಡುವಾಗ ಈಗ ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದಾಳೆ. ರಿಯೂನ ಕರ್ಕೊಂಡು ಹೋದ್ವಿ. ಅವಳು ಬಿಡಲೇ ಇಲ್ಲ, ಬರ್ತೀನಿ ಅಂತ ಅಳ್ತಾಯಿದ್ಲು. ಹಾಗಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬಿಟ್ಟು ಕರ್ಕೊಂಡು ಹೋದ್ವಿ. ನನ್ನ ತಂಗಿ ಮತ್ತು ನನ್ನ ತಮ್ಮನ ಮಧ್ಯೆ ಕುಂಡ್ರಿಸಿದ್ದೆ. ನಾನು ಆಡ್ತೀನಿ ಅಂತ ಅಳ್ತಾನೆ ಇದ್ಲು. ಹಾಗಾಗಿ ಸರಿ ಆಯಿತು, ಜೋಕಾಲಿ ಆಡ್ಸೋಣ ಅಂದ್ಬಿಟ್ಟು ಕರ್ಕೊಂಬಂದೆ. ಜೋಕಾಲಿ ಆಡಿಸ್ತಾ ಇದ್ದೀವಿ. ಅವಳೊಂಚೂರು ಭಯನೇ ಇಲ್ಲ, ಫುಲ್ ಎಂಜಾಯಲ್ಲಿ ಜೋಕಾಲಿ ಆಡಿದ್ಲು. ನಾನೇನು ಅಂದ್ಕೊಂಡೆ, ಭಯ ಪಡ್ತಾಳೆ ಅಂದ್ಕೊಂಡೆ. ಭಯ ಪಡಲಿಲ್ಲ, ಎಲ್ಲದನ್ನೂ ಆಟ ಆಡ್ತೀನಿ ಅಂತ ಅವಳು. ಆಮೇಲೆ ಆಯಿತು ಅಂದ್ಬಿಟ್ಟು ಇಳಿಸಿದ್ವಿ. ಅಲ್ಲಿ ದೊಡ್ಡ ಜೋಕಾಲಿ ಕಾಣ್ತಿದೆಯಲ್ಲ, ಅಲ್ಲಿ ಕೂರ್ತೀನಿ ಅಂತ ನಾನು ಅಳ್ತಾ ಇದ್ಲು ಅವಳು. ಅಯ್ಯೋ ನನಗೆ ಅದು ನೋಡಿದ್ರೆ ಭಯ ಆಗುತ್ತೆ, ಇನ್ನು ಇವಳನ್ನ ಎಲ್ಲಿ ಕೂರಿಸೋದು ಅಂದ್ಬಿಟ್ಟು ನಾನು ಕೂರಿಸ್ಲಿಲ್ಲ. ಮುಂದೆ ಕರ್ಕೊಂಬರ್ಬೇಕಾದ್ರೆ ಅದು ಸ್ಟಾರ್ಟ್ ಆಯಿತು ನೋಡಿ ಅಂಗಡಿಗಳನ್ನ. ತುಂಬ ಅಂಗಡಿ ಇದೆ, ತೋರಿಸ್ತೀನಿ ಹೋಗ್ತಾ. ಅದು ಫುಲ್ ಗಿರ್ಗಾಟ್ಲೆ ಐತಿಯಲ್ಲ, ಅದು ಸ್ಟಾರ್ಟ್ ಆಯಿತು. ರಿಯಾ ಬಗ್ಗೆ ನೋಡ್ತಾ ಇದ್ದಾಳೆ ಅದು ಆಡೋದ್ನೇ. ನೋಡಿ ಅಂಗಡಿಗಳು. ಇನ್ನೂ ಹತ್ರ ಹೋಗ್ಬಿಟ್ಟು ಅಂಗಡಿ ತೋರಿಸ್ತೀನಿ ನೋಡಿ, ಸ್ಟಾರ್ಟ್ ಆಗಿದೆ. ರಿಯಾ ನೋಡ್ತಾ ಇದ್ಲು ಅದನ್ನೇ, ಹೋಗಬೇಕು ನನ್ನನ್ನು ಕರ್ಕೊಂಡು ಹೋಗು ಮಮ್ಮಿ ಅಂತ. ನಾನು ಕರ್ಕೊಂಡು ಹೋಗಲಿ ಅಂದರೆ ನಾನು ಕೂರೋದಿದ್ದಿದ್ರೆ ಕರ್ಕೊಂಡು ಹೋಗುವೆ. ನಾನು ಆಟ ಆಡಿದ್ದೀನಿ, ಬಟ್ ಯಾಕೋ ಅವತ್ತು ನಂಗೆ ಆಟ ಆಡೋ ಮನಸ್ಸಿರಲಿಲ್ಲ. ನನ್ನ ಫ್ರೆಂಡ್ ಬಿಂದು ಅಂತ ಇದ್ಲು, ಅವಳು ಕೂರಲ್ಲ ಅಂದ್ಲು. ಸೊ ಹಾಗಾಗಿ ನಾವು ಕೂರಲಿಲ್ಲ. ಇಲ್ಲಿ ನೋಡಿ ಸಾಮಾನುಗಳನ್ನ. ರಿಯಾ ಎಲ್ಲದೂ ಬೇಕು ಅಂತ, ಅವಳಂತೂ ಹೊಸಿ ಶಾಪಿಂಗ್ ಮಾಡಿಲ್ಲ. ಆಯಿತು ಸರಿ ಅಂದ್ಬಿಟ್ಟು ಅವಳಿಗೆ ಏನಾದರೂ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಅವಳು ಬಾಲು ಬೇಕು, ಗೊಂಬೆನೂ ಬೇಕು, ಎಲ್ಲದೂ ಬೇಕು ಅಂತ ಇದ್ಲು. ಹಾಗಾಗಿ ಸರಿ ಆಯಿತು ಗೊಂಬೆ ಕೊಡ್ಸೋಣ ಅಂದ್ಬಿಟ್ಟು. ಅಂದರೆ ಅವಳು ಏನು ಕೇಳಿದ್ರು ನಾವು ಯಾವತ್ತೂ ಇಲ್ಲ ಅಂದಿಲ್ಲ. ಅವಳು ಹುಟ್ಟಾಗ್ಲಿಂದನೂ ಅವಳು ಏನು ಕೇಳಿದ್ರು ನಾವು ಕೊಡಿಸಿದ್ದೀವಿ. ಹಾಗಾಗಿ ಅವಳು ಸರಿ ಆಯಿತು, ಅವಳು ಏನು ಕೇಳ್ತಾಳೆ ಅತಿ ಕೊಡ್ಸೋಣ ಅಂದ್ಬಿಟ್ಟು ಗೊಂಬೆ ಕೇಳೋಕ್ಕೆ ಹೋಗ್ತಾಯಿದ್ದೀವಿ. ಫೈನಲಿ ಗೊಂಬೆ ತೊಗೊಂಡ್ವಿ. ನನಗೆ ತುಂಬ ಇಷ್ಟ ಆಯಿತು. ನನಗೆ ಬ್ಲ್ಯಾಕು ತುಂಬ ಇಷ್ಟ ಆಗಿತ್ತು, ಬಟ್ ಅದಕ್ಕಿಂತ ರೆಡ್ ಸ್ವಲ್ಪ ಇಷ್ಟ ಆಯಿತು ಅಂತ ರೆಡ್ ತೊಗೊಂಡ್ವಿ. ಅಲ್ಲಿಂದ ಬಾಲ್ ಅಂಗಡಿಗೆ ಹೋದ್ವಿ. ಅವಳಂತೂ ನನಗೆ ಆ ಬಾಲ್ ಬೇಕು, ಈ ಬಾಲ್ ಬೇಕು, ಒಂದೊಂದು ಬಾಲ್ ತಗೊತಾ ಇರಲಿಲ್ಲ. ತುಂಬ ಬಾಲ್ಗಳನ್ನ ಅದು ಬೇಕು ಅಂತ ಇದ್ಲು. ಅದು ಅಷ್ಟೊಂದೆಲ್ಲ ಕೊಡಿಸಿದ್ರು ಅವಳು ಹಾಳು ಮಾಡ್ಕೊತಾಳೆ. ಅವಳು ಹಾಳು ಮಾಡ್ಕೊಳ್ಳಲ್ಲ, ಇಟ್ಕೊತಾಳೆ. ಇವ್ರಿಗೆ ಕೊಟ್ಬಿಟ್ಟು ಎಲ್ಲ ಹಾಳು ಮಾಡ್ತಾಳೆ ಅಂದ್ಬಿಟ್ಟು ಸಾಕು, ಒಂದೇ ಬೇಕಾದರೆ ಇನ್ನೊಂದು ಆಮೇಲೆ ತಗೊಳ್ಳೋಣ ಅಂದ್ಬಿಟ್ಟು ಒಂದನ್ನು ಅವ್ರು ಚಾಕು ಕೊಟ್ಟರು. ಚಾಕಲ್ಲಿ ಇದನ್ನು ಕುಯ್ತಾ ಇದ್ದೀನಿ ದಾರನ. ಅದು ತುಂಬ ದಾರ ಲೆಂತಿತ್ತು. ಕಟ್ ಮಾಡಿಬಿಟ್ಟು ಅವಳಿಗೆ ಕೊಟ್ಟೆ, ತಗೋ ಆಟ ಆಡಂತ. ಅಮೌಂಟ್ ಕೊಡೋಕೆ ಹೋಗ್ತಾ ಇದ್ದೀನಿ. ಅದು ಗಾಯ್ಸ್ ಒಂದು ಬಾಲ್ಗೆ 50 ರೂಪಾಯಿ ತೊಗೊಂಡ್ರು. ಬೇರೆ ಕಡೆ ಆದರೆ 30 ರೂಪಾಯಿ. ಇನ್ನೇನು ಮಾಡೋಕ್ಕಾಗಲ್ಲ, ಅವಳು ಅಳ್ತಾಳೆ ಅಂದ್ಬಿಟ್ಟು ಕೊಡಿಸಿದೆ 50 ರೂಪಾಯಿ ಕೊಟ್ಟು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ. ತುಂಬ ಕಮ್ಮಿ ರೇಟಿಗೆ ಇತ್ತು, ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಕಲೆಕ್ಷನ್ಗಳು. ಆಮೇಲೆ ರಿಯಾಗೆ ಕೊಟ್ವಿ. ಅವಳಂತೂ ಫುಲ್ ಖುಷಿಲಿದ್ಲು. ನಾವು ಅವಳಿಗೆ ಶಾಪಿಂಗ್ ಮಾಡಿದ್ದೆ ಆಯಿತು ಗೊತ್ತಾ, ನಾವೇನು ತೊಗೊಂಡಿಲ್ಲ. ನೋಡಿ ಎಲ್ಲ ಕಮ್ಮಿ ರೇಟಿಗೆ ಇದ್ದು, ಫುಲ್ ನೋಡಿ ಸರಗಳಲ್ಲಿ ಎಷ್ಟು ಕಮ್ಮಿ ರೇಟಿಗೆ ಅಂದರೆ 100, 150, 200 ಆ ಥರ. ಒಂದೊಂದು ಸರ ಒಂದೊಂದು ಇದ್ರ ಮೇಲೆ ಡಿಪೆಂಡ್ ಮಾಡಿದರು. 100, 150, 200 ಮೇಲೆ ಯಾವುದೂ ಇರಲಿಲ್ಲ. ಚೆನ್ನಾಗಿತ್ತು. ಯಾವ್ದು ಚೆನ್ನಾಗಿದೆ ನೋಡಿ. ನಾನು ಯಾವುದು ತೊಗೊಳ್ಳಿಲ್ಲ, ಅಂದರೆ ನಾನು ಇರೋ ಸರಗಳನ್ನೇ ಹಾಕ್ಕೊಳ್ಳಲ್ಲ ಅಂದ್ಬಿಟ್ಟು ಮುಂದೆ ಬಂದ್ವಿ. ಮಮ್ಮಿ ನಂಗೆ ಕಿವಿಗೆ ಹಾಕ್ಕೊಳ್ಳೋದು ಬೇಕು ಅಂತ ಹೇಳಿದ್ರು. ಚಳಿಗೆ ಹಾಕ್ಕೊತಾರಲ್ಲ ಅದು ಏನಂತ ನನಗೆ
ಗೊತ್ತಿಲ್ಲ. ತಗೊಳ್ಳೋಕ್ಕೆ ಅಂತ ಬಂದ್ವಿ. ಸರಿ ಆಯಿತು ತಗೊಳ್ಳೋಣ ಅಂತ ಹಾಕಿದ್ವಿ. ಚೆನ್ನಾಗಿ ಕಾಣ್ತಾಯಿತ್ತು. ಬಟ್ ನನಗೆ ಯಾಕೋ ಆ ಕಲ್ಲರ್ ಬೇಡ, ಬೇರೆ ಕಲರ್ ತಗೊಳ್ಳೋಣ ಅಂದ್ಕೊಂಡು ಕಲರ್ಸ್ಗಳಿದೆಯಾ ತೋರಿಸಿ ಅಂತ ಕೇಳ್ತಾಯಿದ್ದೀನಿ. ಅದೆಷ್ಟು ರೇಟ್ ಅಂತ ಕೇಳಿದೆ. 100 ಅಂದರು. ಬೇಡ ಅಂದ್ಬಿಟ್ಟು ಬಂದೆ ನಾನು ಅಲ್ಲಿಂದ. ಅದಾದಮೇಲೆ ನಮ್ಮ ರಿಯಾ ಇದ್ದಳು, ಮಮ್ಮಿ ಪಾನಿಪುರಿ ಅಂದ್ಲು. ಬಟ್ ಅಲ್ಲಿ ಪಾನಿಪುರಿ ಹತ್ರ ತುಂಬ ರಶ್ ಇತ್ತು. ಹಾಗಾಗಿ ಬೇಡ ಗೋಲ್ಗುಪ್ಪನೇ ತಿನ್ನೋಣ ಅಂದ್ಬಿಟ್ಟು ತಿನ್ನೋಕ್ಕೆ ನಿಂತಿದ್ದೀವಿ. ಅಲ್ಲಿ ನೋಡಿ, ಅದೇ ನನ್ನ ಸೋಲು. ನನ್ನ ಪಕ್ಕ ಇದ್ದಾಳಲ್ಲ ಅವಳೇ ನನ್ನ ಸೋಲ್ಮೇಟು. ನಾವು ಎಷ್ಟು ವರ್ಷ ಆಯಿತು ಅಂದರೆ ನಮ್ಮಿಬ್ಬರ ಮಧ್ಯೆ ಒಂದು ಜಗಳ ಇಲ್ಲಿವರೆಗೂ ಬಂದಿಲ್ಲ. ಅವಳೇ ನನ್ನ ಸೋಲು. ಅಂದರೆ ಅವಳಿಲ್ಲ ಅಂದರೆ ಜಾತ್ರೆನೇ ಕಂಪ್ಲೀಟ್ ಆಗೋಲ್ಲ. ಏನಕ್ಕೆ ಅಂದರೆ ನಾನು ಗುತ್ತಿನಕೆರೆ ಜಾತ್ರೆಗೆ ಹೋದರೆ ಅವಳು ಇರಲೇಬೇಕು. ಅಲ್ಲಿ ನೋಡಿ ಏನು ತಿಂತಾ ಇದ್ದಾಳೆ. ಅವಳು ತೇರಿನ ದಿನವೇ ಬಂದಿದ್ದು, ನಾನು ತೇರಿನ ದಿನವೇ ಬಂದಿದ್ದು. ಇಬ್ಬರು ಮಾತಾಡ್ಕೊಂಡು ಬಂದಿರಲಿಲ್ಲ, ಒಟ್ಟು ಬಂದಿದ್ವಿ. ಅವಳು ಬಂದಿರ್ತಾಳೆ ಅಂತ ಗೊತ್ತಿತ್ತು. ನಾನು ತಿಂದೆ, ಅವಳಿಗೆ ಉರಿಸ್ತಾ ಇದ್ದೆ, ತಿನ್ನಿಸು ಅಂತವಳೆ. ಆಮೇಲೆ ಕೊನೆಗೊಂದು ಕೊಟ್ಟೆ. ಆದರೆ ಅವಳು ಕೈಯಾಗತ್ತೆ ಅಂತ ಅಲ್ಲ, ಒಟ್ಟು ತಿನ್ಸಂತ ಅಷ್ಟೇ. ಆಮೇಲೆ ರಿಯಾಗೆ ಟೋಪಿ ತಗೊಳ್ಳೋಣ ಅಂತ ಟೋಪಿ ತಗೊಳಕ್ಕೆ ಹೋಗ್ತಾ ಇದ್ವಿ. ಟೋಪಿ ತಗೊಂಡ್ವಿ ಫೈನಲಿ. ಹೇಗಿದೆ ಟೋಪಿ? ಫಸ್ಟ್ ಅವಳೇ ಟ್ರಯಲ್ ನೋಡಿದ್ಲು ಹೇಗಿದೆ ಅಂತ. ನೆಕ್ಸ್ಟ್ ನಾನು ನೋಡಿದೆ, ಚೆನ್ನಾಗಿದೆಯಾ ಟೋಪಿ? ಅದರಲ್ಲಿ ಒಂದು ಪೋಸ್ ಕೊಡೋಣ ಅಂದ್ಬಿಟ್ಟು ಪೋಸ್ ಕೊಡ್ತಾ ಇದ್ದೀನಿ. ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ಮುಂದೆ ಬಂದ್ಬಿಟ್ಟು ಒಂದು ಪೋಸ್ ಕೊಟ್ಟು ಹಾಗೆ ತಕ್ಕಂಡೆ. ಅಲ್ಲಿಂದ ಮುಂದೆ ಬಂದು ಕಬ್ಬಿನ ಜ್ಯೂಸ್ ಕುಡಿಬೇಕು ಅನ್ನಿಸ್ತು. ಹಾಗಾಗಿ ನಾನು ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಬಂದೆ. ಎಲ್ಲರೂ ಕೇಳಿದೆ, ಯಾರು ಕುಡಿಯಲ್ಲ ಅಂದರು. ಸರಿ ಆಯಿತು, ನನಗಂತೂ ಕುಡಿಲೇಬೇಕು, ಇಲ್ಲಾಂದರೆ ನನಗೆ ಆಗಲ್ಲ ಅಂದ್ಬಿಟ್ಟು ಕಬ್ಬಿನ ಜ್ಯೂಸ್ ಕುಡಿದೆ. ತುಂಬ ಬಿಸಿಲಿತ್ತು. ಹಾಗಾಗಿ ಈ ಮನೆ ಇದೆಯಲ್ಲ, ಇದು ಏನಂದರೆ ಸೇವಿಂಗ್ ಮನಿ. ಇದು ದುಡ್ಡು ಹಾಕೋದು. ಅದನ್ನು ನನ್ನ ಸೋಲ್ಮೇಟ್ ಕೊಡಿಸಿದ್ಲು ರಿಯಾಗೆ. ಇದಂತೂ ನಾನು ಕೊಡಿಸಿಲ್ಲ, ಇದನ್ನು ನನ್ನ ಸೋಲ್ಮೇಟ್ ಕೊಡಿಸಿದ್ದು. ಅಲ್ಲಿಂದ ಓಲೆ ತಗೊಳ್ಳೋಣ ಅಂತ ಬಂದ್ವಿ. ಓಲೆ ಕಲೆಕ್ಷನ್ಗಳು ತುಂಬ ಚೆನ್ನಾಗಿತ್ತು. ನೋಡಿದ್ವಿ. ನನಗೆ ಅದರಲ್ಲಿ ಒಂದು ಆಪಲ್ ಥರ ಒಂದು ಚೆನ್ನಾಗಿತ್ತು. ಅದನ್ನೇ ನಾನು ನೋಡ್ತಾ ಇದ್ದೆ. ಬಿಂದುಗೆ ಹೇಳ್ತಾ ಇದ್ದೆ, ಇದು ತಗೊಳ್ಳೋಣ ಬಿಂದು, ಚೆನ್ನಾಗಿದೆ ಅಂತ. ಆಮೇಲೆ ಕೊನೆಗೆ ಫೈನಲಿ ನನ್ನ ತಂಗಿ ರಿಂಗ್ ತಗೊಂಡ್ಳು, ಅವಳಿಗೆ ರಿಂಗ್ ತಗೊಂಡ್ವಿ. ನಾನು ಒಂದು ಓಲೆ ತಗೊಂಡು ಬಂದ್ವಿ. ಅದು ತೋರಿಸ್ತೀನಿ. ಅಂದರೆ ಈ ವಿಡಿಯೋದಲ್ಲಿ ಅವಳು ಮಾಡಿಲ್ಲ, ನಾನು ತೊಗೊಂಡಿರೋದು ಅನಿಸುತ್ತೆ. ನಾನು ಬಂದ್ಬಿಟ್ಟು ಮನೆಗೆ ಬಂದು ತೋರಿಸ್ತೀನಿ ಆಯಿತಾ. ಫೈನಲಿ ಎಲ್ಲ ಜಾತ್ರೆ ಮಾಡಿದ್ವಿ. ಜಾತ್ರೆ ಮಾಡಿಬಿಟ್ಟು ನೋಡಿ ಹೆಂಗೆ ಹೇಳ್ತಾ ಇದ್ದಾಳೆ ರಿಯಾ. ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಅದಾಯಿತು. ಅಲ್ಲಿ ನೋಡಿ ರಿಯಾ ಎಲ್ಲ ತುಂಬ್ಕೊಂಬರ್ತಾಯಿದ್ಲು. ಅದಕ್ಕೆ ವೀಡಿಯೋ ಮಾಡ್ತೀನಿ ತಡಿ ಅಂದಿದ್ದಕ್ಕೆ ಓಡೋಗ್ತಾ ಇದ್ದಾಳೆ, ಎಲ್ಲಿ ವೀಡಿಯೋ ಮಾಡ್ತಾರೆ ಅಂತ. ಇವಳೇ ನನ್ನ ತಂಗಿ, ಪಾಪ ಕ್ಯಾಮ್ರಾಮ್ಯಾನು. ನನ್ನ ಜಾತ್ರೆಯಲ್ಲೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾಳೆ. ಇವಳೇ ವೀಡಿಯೋ ಮಾಡಿಕೊಟ್ಟಿದ್ದು. ನನಗೆ ತುಂಬ ಇಷ್ಟ ಆಯಿತು ನನಗೆ, ಅಂದರೆ ನಮ್ಮ ಆಂಟಿ ಮಗಳು. ಫೈನಲಿ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದ್ಬಿಟ್ಟು ಡ್ರೆಸ್ಸೆಲ್ಲ ಚೇಂಜ್ ಮಾಡಿಬಿಟ್ಟು ನೈಟ್ ಆರ್ಕೆಸ್ಟ್ರಾ ಇತ್ತು. ಆರ್ಕೆಸ್ಟ್ರಾಗೆ ಹೋಗೋಣ, ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಅಂದ್ಬಿಟ್ಟು ಮನೆಗೆ ಬಂದ್ವಿ. ಇದೆ ನೋಡಿ ಮನೆ. ಸರಿ ಆಯಿತು ಅಂದ್ಬಿಟ್ಟು ನೈಟ್ ಆರ್ಕೆಸ್ಟ್ರಾಗೆ ಹೋದ್ವಿ. ನೋಡಿ, ಆದ್ರೂ ನೈಟ್ ಆರ್ಕೆಸ್ಟ್ರಾ ಇದ್ರೂ ಸತ್ತ ಯಾವ ಅಂಗಡಿಗಳನ್ನೂ ಇದು ಮಾಡಿಲ್ಲ. ಎಲ್ಲ ಅಂಗಡಿಗಳು ಇದ್ದು ಯಾವ ಅಂಗಡಿಗಳನ್ನೂ ತೆಗ್ದಿರಲಿಲ್ಲ. ಇನ್ನು ಸ್ವೀಟ್ ಅಂಗಡಿಗಳು, ಎಲ್ಲ ಅಂಗಡಿಗಳು ಇದ್ದು. ಇನ್ನು ಆರ್ಕೆಸ್ಟ್ರಾಗಳನ್ನ ಸ್ಟಾರ್ಟ್ ಮಾಡಿರಲಿಲ್ಲ, ಸಾಂಗೇ ಸ್ಟಾರ್ಟ್ ಆಗಿರಲಿಲ್ಲ. ಆಲ್ರೆಡಿ ನಾವು ಬೇಗ ಹೋಗಿದ್ವಿ ಸ್ವಲ್ಪ ಸುತ್ತಾಡಿ ಬರೋಣ ಅಂತ. ನೋಡಿ ಬಾಲ್ಸ್ಗಳು ತುಂಬ ಚೆನ್ನಾಗಿದೆ ಅಲ್ಲ. ಕೇಳಿದ್ವಿ, 100 ರೂಪಾಯಿ ಅಂದರು. ಸರಿ ಆಯಿತು ತೊಗೊಳ್ಳೋಣ ಅಂದ್ಬಿಟ್ಟು ರಿಯುಗೊಂದು ತಗೊಂಡೆ ನಾನು. ಮತ್ತೆ ತೊಗೊಂಡಾದ್ಮೇಲೆ ತುಂಬ ರೇಟ್ ಹೇಳಿದ್ರು, 100 ರೂಪಾಯಿ ಅಂತ. ಮತ್ತೆ ನನಗೆ ಯಾಕೋ ಒಂಥರ ಆಗ್ಬಿಟ್ಟು ಬೇಡ ಅಂದ್ಬಿಟ್ಟು ಮತ್ತೆ ಇಟ್ಟೆ. ಆಮೇಲೆ ಫೈನಲಿ ನೋಡಿ ಚೆನ್ನಾಗಿದೆಯಲ್ಲ, ಅದೇ ದೇವಸ್ಥಾನ. ಹತ್ರ ಹೋಗಿ ತೋರಿಸ್ತೀನಿ ಆಯಿತಾ. ದೂರದಿಂದ ವೀಡಿಯೋ ಮಾಡ್ತಾಯಿದ್ದೀನಿ, ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ. ನೋಡಿ ಚೆನ್ನಾಗಿದೆಯಲ್ಲ ಬಾಲ್ಸ್ಗಳು. ಕಮ್ಮಿ ರೇಟ್ ಆಗಿರೋ ಕೊಡ್ಬೋದಿತ್ತು 80 ರೂಪಾಯಿಗೆ. ಯಾರು 100 ರೂಪಾಯಿ ಕೊಡ್ತಾರೆ? ರಿಯಾ ಫುಲ್ ಎಂಜಾಯ್ ನೈಟ್ ಅಂತೂ. ಅಲ್ಲಿ ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಸಾಂಗ್ ಹಾಕಿದ್ರು. ಆ ಸಾಂಗಿಗೆ ಅವಳು ಡ್ಯಾನ್ಸ್ ಮಾಡ್ತಾಯಿದ್ಲು. ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ.
ಬಾರಿ ಅಂತ ಎತ್ಕೊಳಕ್ಕೆ ಹೋದ್ರೂ ಅವಳು ಬರ್ತಾ ಇರಲಿಲ್ಲ. ಯಾಕೆಂದರೆ ತುಂಬ ಗಾಡಿಗಳು ಬರ್ತಾಯಿದ್ದು, ಬಾರಿಯ ಗಾಡಿಗಳು ಬರ್ತಾಯಿದ್ದಾವೆ ಅಂದರೂ ಅವಳು ಬರ್ತಾ ಇರಲಿಲ್ಲ. ಸರಿ ಆಯಿತು, ಇನ್ನೇನು ಮಾಡೋದು, ಎಂಜಾಯ್ ಮಾಡ್ತಾ ಇದ್ದಾಳಲ್ಲ ಅಂದ್ಬಿಟ್ಟು ಎಂಜಾಯ್ ಮಾಡಲಿ ಅಂತ ಬಿಟ್ವಿ. ಕೆಳಗಡೆ ಎಲ್ಲ ಅವಳನ್ನೇ ನೋಡ್ತಾಯಿದ್ರು, ಅವಳು ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದು. ನೋಡಿ, ಇದೇ ದೇವಸ್ಥಾನದ ಲೈಟಿಂಗ್ಸ್. ಫಸ್ಟು ಗಣಪತಿದು ಹಾಕಿದ್ದಾರೆ, ಅಲ್ಲಿ ಲೈಟಿಂಗ್ಸ್ ಇದೆಯಲ್ಲ ಅದು ವೆಂಕಟರಮಣ ಸ್ವಾಮಿದು ಅದು. ಮತ್ತು ಇಲ್ಲಿ 3 ನಾಮ ಹಾಕಿದ್ದಾರೆ, ಅಂದರೆ ತಿರುಪತಿ ದೇವ್ರಿಗೆ 3 ನಾಮನೇ ಅಲ್ವ ಶ್ರೇಷ್ಠ. ಆರ್ಕೆಸ್ಟ್ರಾ ಸ್ಟಾರ್ಟ್ ಆಯಿತು. ಇದು ಮಿಡಲಲ್ಲಿ ಆಡಿದ್ದು ಅಪ್ಪು ಸರ್ ಸಾಂಗು. ನನಗೆ ಯಾವ ಸಾಂಗು ಅಷ್ಟು ಇಷ್ಟ ಆಗಲಿಲ್ಲ, ಅದಕ್ಕೆ ನಾನು ವೀಡಿಯೋಗಳನ್ನ ಮಾಡಲಿಲ್ಲ. ಅಪ್ಪು ಸರ್ ಸಾಂಗ್ ಬಂತು, ಆ ಫೋಟೋಸ್ಗಳೆಲ್ಲ ತೊಗೊಂಬಂದಿದ್ರಲ್ಲ, ನನಗೆ ತುಂಬ ಇಷ್ಟ ಆಯಿತು ಅದು. ಹಾಗಾಗಿ ಇದನ್ನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದ್ರೆ ನನ್ನ ಫ್ರೆಂಡ್ಸ್ಗಳು, ನನ್ನ ಫಾಲೋವರ್ಸ್ಗಳು, ನನ್ನ ಸಬ್ಸ್ಕ್ರೈಬರ್ಸ್ಗಳು ನೋಡ್ತಾರೆ ಅಂದ್ಬಿಟ್ಟು ನಾನು ಆ್ಯಡ್ ಮಾಡೋಣ ಅಂದ್ಬಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಫೈನಲಿ ಅದು ಅಪ್ಪು ಸರ್ದು ಹಾಕಿದ್ರು, ಅದನ್ನು ವೀಡಿಯೋ ಮಾಡೋಕ್ಕೆ ಅಂತ ಹೋದೆ, ಅಷ್ಟೊತ್ತಿಗೆ ಅವ್ರು ತೆಗ್ದೇ ಬಿಟ್ಟರು. ಇದು ಕಾಂತಾರದ್ದು ಹಾಕಿದ್ರು. ಕಾಂತಾರ ಮಾತ್ರ ತುಂಬ ಚೆನ್ನಾಗಿತ್ತು. ಅಂದರೆ ನಾನು ಬೆಂಕಿ ತೊಗೊಂಡ್ಬಿಟ್ಟು ಅವ್ರು ಕೆಳಗಡೆ ಬಂದ್ಬಿಟ್ಟು ಏನೋ ಆ್ಯಕ್ಷನ್ ಮಾಡಿದ್ರು, ಅದನ್ನು ನನಗೆ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಅಷ್ಟೊತ್ತಿಗೆಲ್ಲ ಜನ ಎದ್ದೆದ್ದು ನೋಡ್ತಾಯಿದ್ರು ಏನು ಮಾಡ್ತಾಯಿದ್ದಾರೆ ಅಂತ. ನಾವು ತುಂಬ ಹಿಂದೆ ಇದ್ದಿದ್ದರಿಂದ ಎದ್ದು ವೀಡಿಯೋ ಮಾಡಿದ್ರು ಸತ ಬರೀ ಜನಗಳೇ ಕಾಣ್ತಾಯಿದ್ರು ಹೊತ್ತು ಅಲ್ಲಿ ಕೆಳಗಡೆ ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಿರಲಿಲ್ಲ. ಅವರಿಗೆ ದೇವ್ರು ಬಂದಿತ್ತು, ಕಾಂತಾರ ದೇವರು, ಹಾಗಾಗಿ ಇಟ್ಕೊಂಡಿದ್ದಾರೆ. ಯಾಕೆ ಅಂದರೆ ಯಾರಿಗೆ ಗೊತ್ತು ದೇವರು ಯಾವ ರೂಪದಲ್ಲಿ ಬರ್ತಾನೆ ಅಂತ. ಹಾಗಾಗಿ ಈ ವೇಷ ಹಾಕ್ತಾರಿಗೆಲ್ಲ ಬರುತ್ತೆ ಅಂತ ಅನಿಸುತ್ತೆ. ನಾನು ನೋಡಿರೋ ಮಟ್ಟಿಗೆ ಎಲ್ಲರೂ ಹೀಗೆ ಇರ್ತಾರೆ. ಹಾಗಾಗಿ ದೇವ್ರು ಬಂದಿತ್ತಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೇ ಡ್ಯಾನ್ಸೆಲ್ಲ ಆಡಿಬಿಟ್ಟು ನಿಲ್ಲಿಸ್ಕೊಂಡ್ರು ಅವ್ರನ್ನ. ದೇವ್ರು ಬಿಟ್ಟ ತಕ್ಷಣ ಅವರು ಮಾಮೂಲಿ ಥರ ಎದ್ಬಿಟ್ಟು ಎಲ್ಲರೂ ನೋಡಿಬಿಟ್ಟು ಹೋದರು. ಫೈನಲಿ ಆರ್ಕೆಸ್ಟ್ರಾ ಮುಗೀತು. ನೋಡಿ ಹೋಗ್ತಾ ಇದ್ದೀವಿ, ನಾನು ನನ್ನ ತಂಗಿ ಮತ್ತು ನನ್ನ ಸೋಲ್ಮೇಟು ಬಿಂದು ಅಂತ ಹೋಗ್ತಾ ಇದ್ದೀವಿ. ಎಷ್ಟು ಕತ್ಲೆ ಆಗಿತ್ತಂದರೆ ಜನಗಳು ಒಬ್ಬರು ಇಲ್ಲ. ನನಗಂತೂ ತುಂಬ ಭಯ ಅಂದರೆ ತುಂಬ ಭಯ. ಆಲ್ರೆಡಿ ಟೈಮು 1:30 ಏನೋ ಆಗಿತ್ತು, 1:30 ಸಮಥಿಂಗ್ ಆಗಿತ್ತು. ಸರಿ ಆಯ್ತು ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ, ಆರ್ಕೆಸ್ಟ್ರಲ್ಲಿ ನಡೀತಾ ಇತ್ತು. ಹೆಂಗಿದ್ರು ಜಾತ್ರೆ ಅಲ್ವಾ, ಜನಗಳು ಎದ್ದಿರ್ತಾರೆ ಅಂತ ಕಾನ್ಫಿಡೆಂಟ್ ಇತ್ತು, ಅದಕ್ಕೆ ಹೋಗ್ತಾ ಇದ್ವಿ. ನಮಗೆ ತುಂಬ ಭಯ, ನಾಯಿಗಳಿರ್ತವೆ ಅಂತ ಭಯ ಅಷ್ಟೇ, ದೆವ್ವ ಪವ್ವ ಅಂತ ಏನು ಎದುರಿರಲಿಲ್ಲ. ಫೈನಲಿ ಮನೆ ಹತ್ರ ಬಂದೆ ನಾನು. ನನ್ನ ಸೋಲ್ಮೇಟ್ ಮನೆ ಅಲ್ಲೇ ಇತ್ತು, ಹಾಗಾಗಿ ಅವಳು ಅಲ್ಲೇ ಹೋದ್ಲು. ನಾನು ನನ್ನ ತಂಗಿ ಮನೆ ಹತ್ರ ಬಂದ್ವಿ. ನೋಡಿ, ಅವಳು ಮನೆ ಹತ್ರ ಓಡಿದ್ಲು ಅಲ್ಲೇ. ತುಂಬ ಅಂದರೆ ತುಂಬ ಟೈಮ್ ಆಗಿತ್ತು, ನೆಡ್ಕೊಂಬರ್ತಾ ಇದ್ದೀನಿ ನಾನು. ಇದು ಇವತ್ತಿನ ಲಾಗ್. ಇಷ್ಟ ಇದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಏನೇ ಮಾಡಿದ್ರು ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಬಾಯ್.